ಅನ್ನ ತರಕಾರಿ ಮೊಸರು ಸ್ಮೆಲ್ ನೋಡಂಗಿಲ್ಲ ಮುಟ್ಟೆ ಎಲ್ಲ ನೀಟಾಗಿ ಬೆಂದದ. ಅನ್ಕೊಂಡ ಸ್ಮೆಲ್ ನೋಡಿ ಕೈಯಾಗಿಸ್ಕೊಳ್ಳೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ವಿಶೇಷ ಅಂದ್ರೆ ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ನಮ್ಮ ಮಾವರು ಮತ್ತೆ ನಮ್ಮ ಅತ್ತಿ ಮೋನೇಶ್ ಅವ್ರು ಯಾರು ತಿಂದೇ ಇರೋ ತರ ಒಂದು ಅಡ್ಗೆನ ಮಾಡಮಂತ ಅನ್ಕೊಂಡಿನಿ. ಸೊ ಏನ್ ಅಡ್ಗೆ ಮಾಡಕ ಹೊಂಟಿನಂದ್ರೆ ನಾನು ಇವತ್ತು ವೆಜ್ ದಮ್ ಬಿರಿಯಾನಿ ಯಾವ ತರ ಮಾಡೋದಂತ ತೋರಿಸ್ತೀನಿ. ಇದು ಬಟ್ ಒಬ್ರೊಬ್ರಿಗೆ ಗೊತ್ತಿರ್ತದ, ಒಬ್ರೊಬ್ರಿಗೆ ಗೊತ್ತಿರಲ್ಲ. ಸೊ ನನಗ್ ಗೊತ್ತು, ನಾನು ಬಹಳ ದಿನದಿಂದ ಈ ವೆಜ್ ಬಿರಿಯಾನಿ ಮಾಡಮು ತಿನ್ನಮಂತ ಅನ್ಕೊಂಡಿದ್ದೆ. ಸೊ ಆ ಕಾಲ ಇವತ್ತು ಕೂಡಿ ಬಂದದ. ಸೊ ಇವತ್ತು ಮಾಡಕ್ ಕುಂತೀನಿ. ನಾನ್ ಬಿ ಒಂದ್ಸರಿ ಬಿ ತಿಂದಿಲ್ಲ, ಆದ್ರ ಇವಾಗ ನಾನೇ ಮಾಡಿಗೆಶಿಂದ ಸೊ ತಿಂದ ಯಾವ ತರ ಆದ ಟೇಸ್ಟ್ ಅಂತ ಹೇಳ್ತೀನಿ. ನೀವು ಬಿ ಎಲ್ರು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ವೆಜ್ ದಮ್ ಬಿರಿಯಾನಿ ಮಸ್ತ್ ಆಗ್ತದ. ಒಂದಿಬ್ರು ಹೇಳಿದ್ನ ಕೇಳ್ಪಟ್ಟಿದ್ದೆ ಚಲೋ ಇರ್ತದೆ ವೆಜ್ ದಮ್ ಬಿರಿಯಾನಿ ಅಂತ. ಸೊ ಅದಕ್ಕೋಸ್ಕರ ನಾನೇ ಮಾಡಮಂತ ಒಂದ್ ಸ್ವಲ್ಪ ಮಾಮೂಲಿ ದಮ್ ಬಿರಿಯಾನಿ ಮಾಡೋದ್ ಗೊತ್ತಿರ್ತದಲ್ಲ, ಸೊ ಅದೇ ತರ ಮಾಡಮಂತ ಒಂದ್ ಸ್ವಲ್ಪ ಪ್ಲಾನಿಂಗ್ ಆದ. ಸೊ ಬರೀ ಸ್ಟಾರ್ಟ್ ಮಾಡಮ್ರಿ. ಇವಾಗ ಅದಕ್ಕೆ ಏನೇನ್ ಐಟಮ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿನಿ ನಾನು ಇಲ್ಲಿ. ಬರೀ ತೋರಿಸ್ತೀನಿ ಏನೇನ್ ಐಟಮ್ ಬೇಕಂತ ಅದಕ್ಕ. ಸೊ ನೋಡ್ರಿ, ಇವಾಗ ವೆಜ್ ದಮ್ ಬಿರಿಯಾನಿ ಮಾಡಕ ವೆಜ್ ಬೇಕು ಜಾಸ್ತಿ, ಚಿಕನ್ ನಮ್ಗೆ ಅದೇನು ಅಗತ್ಯ ಇರೋದಿಲ್ಲ, ಯಾಕಂದ್ರೆ ನಾವು ದಮ್ ಬಿರಿಯಾನಿ ವೆಜ್ ಮಾಡಕ್ ಕುಂತೀವಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತರಕಾರಿನ ತಗೊಂಡಿನಿ, ಸ್ವಲ್ಪ 4-5 ತರಕಾರಿನ ತಗೊಂಡಿನಿ. ಏನೇನ್ ತರಕಾರಿ ತಗೊಂಡಿನಿ ಅಂದ್ರ ಬೀನ್ಸ್, ಕ್ಯಾರೆಟ್, ಬಟಾಣಿ, ಮುಲ್ಲಂಗಿ ಮತ್ತ ಇದು ಬೀಟ್ರೋಟ್ ಇಷ್ಟು ತಗೊಂಡಿನಿ. ನಿಮ್ಗೆ ಇನ್ನು ಬೇರೆ ಬೇರೆ ತರಕಾರಿ ಬೇಕಂದ್ರೆ ಬೇರೆ ಬೇರೆದ್ವಿ ತಗೋಬಹುದು. ಆಲೂಗಡ್ಡಿ, ಬದ್ನಿಕಾಯಿ, ಮತ್ತೆ ಕ್ಯಾಪ್ಸಿಕಮ್, ಮತ್ತೆ ಹೂಕೋಸು, ಎಲೆಕೋಸು ಅದೆಲ್ಲ ಬಿ ತಗೋಬಹುದು. ಸೊ ಅದು ನಿಮ್ ಇಷ್ಟ. ನನಗೆ ಈ ತರಕಾರಿ ಇಷ್ಟ, ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಜಾಸ್ತಿ ಇದೇ ತರಕಾರಿನೇ ಇರ್ತದ. ಅದಕ್ಕೆ ನಾನು ಇದೇ ತರಕಾರಿಯಿಂದಾನೇ ಯೂಸ್ ಮಾಡಿ ಇವಾಗ ವೆಜ್ ದಮ್ ಬಿರಿಯಾನಿ ಮಾಡಕ್ ಕುಂತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಪುದೀನಾ ಸೊಪ್ಪು, ಮತ್ತೆ ಆಲ್ ಸ್ಪೈಸಸ್, ಮರಾಠಿ ಮೊಗ್ಗು, ಪಲಾವ್ ಎಲೆ, ಮತ್ತ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟು ಬೇಕಾಗ್ತದ. ಆಮೇಲೆ ಮೊಸರನ್ ಬೇಕು. ಇದು 1 ಕಪ್ ಆಗೋಷ್ಟು ಬೇಕು. ನಾನು ಇದನ್ನು ಪಾಕೆಟ್ ಓಪನ್ ಮಾಡಿಲ್ಲ, ಮೊಸರು ಇರ್ಲಿಲ್ಲ ಮನೆಗ, ಇವಾಗ ಹೋಗಿ ಅಂಗಡಿಯಿಂದ ತಂದಿನಿ. ಸೊ ಇವಾಗ ಅದಾದ್ಮೇಲೆ ಮತ್ತ ಬಿರಿಯಾನಿ ಮಸಾಲ, ಮತ್ತ ಅಚ್ಕಾರದ ಪುಡಿ. ನೋಡ್ರಿ, ಇದು ನಾವು ಮೊನ್ನೆ ಊರಿಂದ ಬರೋ ಟೈಮಿಗೆ ಕುಟಿಸ್ಕೆ ಬಂದಿದ್ದು, ಊರಾಗ ಬೀಸ್ಕೊಂಡ್ ಬಂದಿದ್ದು ಖಾರ. ಇದು ನೋಡ್ರಿ ಎಷ್ಟು ಕೆಂಪು ಅದ, ಬಹಳ ಖಾರ ಅದ ಯಪ್ಪ. ಒಂದ್ ಸ್ವಲ್ಪ ಹಾಕಿದ್ರೇನೆ ಹೆವಿ ಖಾರ ಅನ್ಸ್ತದ, ಅದಕ್ಕೊಂದ್ ಸ್ವಲ್ಪನೇ ತಗೊಂಡಿನಿ ನಾನು. ಮತ್ತೆ ಬಿರಿಯಾನಿ ಮಸಾಲ 1 ಸ್ಪೂನ್ ತಗೊಂಡಿನಿ. ಅದಾದ್ಮೇಲೆ ಅರಿಶಿನ ಒಂದು ಅರ್ಧ ಸ್ಪೂನು, ಮತ್ತೆ ಗರಂ ಮಸಾಲ ಇದು ಮನೆಗೆ ಮಾಡಿರೋದು. ಊರಿಂದ ಸ್ಪೈಸಸ್ ಎಲ್ಲ ಸಿಗ್ತಾವ ಗರಂ ಮಸಾಲ ಮಾಡೋದು. ಸೊ ಅದನ್ನ ತಗೊಬಂದು ನಾನು ಇಲ್ಲೇ ಮನೇಲೆ ಮಾಡ್ತೀನಿ ಗರಂ ಮಸಾಲಾನ. ಸೊ ನೋಡ್ರಿ, ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮತ್ತೆ 1 ಸ್ಪೂನ್ ಆಗೋಷ್ಟು ಉಪ್ಪು ತಗೊಂಡಿನಿ. ತುಪ್ಪ ಹಾಕೊಂತೀನಿ, ಉಪ್ಪು ತಗೊಂಡಿನಿ. ನಿಮ್ಗೆ ತುಪ್ಪ ಬೇಕಂದ್ರೆ ತುಪ್ಪ ಬಿ ತಗೋಬಹುದು. ನಾನು ಇಲ್ಲಿ ಎಣ್ಣೆ ಮಾತ್ರ ಯೂಸ್ ಮಾಡಕ್ ಕುಂತೀನಿ. ಮತ್ತೆ ನಾನು ನಿಮ್ಗೊಂದು ತೋರಿಸ್ಬೇಕು. ಸೊ ನೋಡ್ರಿ, ಇಲ್ಲಿ ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇದು ಬಾಕ್ಸ್ ಅದೆಲ್ಲ ಇಡಕ ಈ ತರ ರೆಡಿ ಮಾಡೀನಿ. ಇದು ನಾನು ಯಾವಾಗ್ಲೂ ತೋರ್ಸಮಂತ ಅನ್ಕೊಂಡಿದ್ದೆ, ಬಟ್ ಅವಾಗ ಮಾಡಕ್ ಆಗ್ಲಿಲ್ಲ, ತೋರ್ಸಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ತೋರ್ಸಕ್ ಕುಂತೀನಿ. ಇದೆಲ್ಲ ನಾನೇ ಮಾಡಿದ್ದು. ಸೊ ಇದು ಬೆಲ್ಡಿಂಗ್ ವೇರು ಮತ್ತೆ ಪಳಿ ಇರ್ತಾವಲ್ಲ ಮಾಮೂಲಿ ಪಳಿಗಳು, ಅದರಿಂದ ಯೂಸ್ ಮಾಡ್ಕೊಂಡು ಈ ತರ ಎಲ್ಲಾನು ಇಡಕ ಪ್ಲಾನ್ ಮಾಡ್ಕೊಂಡಿದ್ದೆ. ಇದು ಮಾಡಮ್ ಅಂತ ಅನ್ಕೊಂಡು ಮಾಡಕ್ಕೆ ಆಗಿರ್ಲಿಲ್ಲ ತುಂಬಾ ದಿನ. ಸೊ ಇದು ನಾವು ಊರಿಗೆ ಹೋಗಕ್ಕಿಂತ ಮುಂಚೆನೆ ಮಾಡಿದ್ದು. ಇವಾಗ 1 ತಿಂಗಳಾಯ್ತು ಹತ್ತತ್ರ. ನಾನು ಅವಾಗಿಂದ ತೋರ್ಸಮಂತ ಅನ್ಕೊಂಡಿದ್ದೆ, ಹೋಗ್ಲಿ ನಾಳೆಗೆ ತೋರ್ಸಮ್, ನಾಡ್ ತೋರ್ಸಮ್ ಅಂತ ಒಂದ್ ಸ್ವಲ್ಪ ಹಂಗೆ ಮುಂದಕ್ಕೆ ತಳ್ಕೊಂಡ್ ಬಂದೆ. ಇವಾಗ ಫೈನಲ್ ಆಗಿ ತೋರ್ಸಿನಿ. ಸೊ ನೋಡ್ರಿ, ಇದು ಯಾವ ತರ ಮಾಡಿನಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ಇನ್ನೂ ಬೇರೆ ತರ ಡೆಕೋರೇಟ್ ಮಾಡಮಂತ ಅನ್ಕೊಂಡಿದ್ದೆ, ಬಟ್ ಆಗ್ಲಿಲ್ಲ. ಇಷ್ಟೇ ಇರ್ಲಿ ಅಂತ ಇಷ್ಟೇ ಬಿಟ್ಟಿನಿ. ಇದು ಸೀಟಿಗೆ ಕೂರ್ಸ್ಬೇಕಂದ್ರ ಯಪ್ಪ ಬಹಳ ಕಷ್ಟಪಟ್ಟಿನಿ. ಇದು ಮಾಡಕ ನನ್ಗ ಮುಂಜಾನೆ 10 ಗಂಟೆಗೆ ಇದನ್ನ ರೆಡಿ ಮಾಡಕ ನಿಂತವಳು, ಮಧ್ಯಾಹ್ನ 1:30-2 ಗಂಟೆ ತನ ಮಾಡೀನಿ. ಸೊ ಇದು ಅಲ್ಲಿಂದ ಮಳಿ ಯಾವ ತರ ಹೊಡ್ದೀನಿ ಅಂತ ಅದು ಬಿ ತೋರಿಸ್ತೀನಿ ಬರ್ರಿ ನಿಮ್ಗ. ಇಷ್ಟು ಕಷ್ಟ ಪಟ್ಟಿನಿ ಇದನ್ನ ಮಾಡಕ ಅಂದ್ರ ಮಾಡ್ಲೇಬೇಕು ಅಂತ ಅವತ್ತು ಹಿಡ್ದು ಕುಂತಿದ್ದೆ. ನಮ್ಮ ಅತ್ತಿಯವರು ಬೇಡ ಬಿಡು, ಯಾಕೆ ಮಾಡ್ತೀಯ ಅದನ್ನೆಲ್ಲ ಅಂತ ಹೇಳಕ್ ಕುಂತಿದ್ರು. ಆದ್ರೆ ನಂಗೆ ಮಾಡ್ಲೇಬೇಕು ಅಂತ ಕೊನೆಗೆ ಮಾಡಿಟ್ಟಿನಿ. ಇಲ್ಲಿ ನೋಡ್ರಿ, ಇದು ಈ ತರ ಮಾಡೀನಿ. ಇಲ್ಲೆಲ್ಲ ಕಾಣಿಸೋಕುಂತಲ್ಲ, ಈ ತರ ಕ್ಯಾಪ್ ಹಾಕ್ಬಿಟ್ಟು ಈ ತರ ಮೊಳ್ಳಿ ಹೊಡೆದು ಈ ತರ ಮಾಡೀನಿ. ಯಾಕಂದ್ರೆ ಇದು ಗೋಡಿ ಅಲ್ಲ, ಇದೇನೋ ಸೀಟ್ ಇರ್ತದ, ಇದಕ್ಕೆ ಗ್ರಿಪ್ ಇರಲ್ಲ. ಇದು ಒಂದ್ ಸ್ವಲ್ಪ ಹೋಲ್ ಹಾಕಿದ್ಮೇಲೆ ಇಷ್ಟ ಅಡಲ್ ಆಗ್ಬಿಡ್ತದ. ಸೊ ಅದಕ್ಕೋಸ್ಕರ ಈ ತರ ಹಾಕಿದ್ರ ಅಲ್ಲಿ ಒಳಗ್ ಬಿ ಗ್ರಿಪ್ ಇರ್ತದ, ಇಲ್ಲಿ ಬಿ ಗ್ರಿಪ್ ಇರ್ತದ ಅಂತ. ಸೊ ಈ ತರ ಹಾಕಿ ನೋಡ್ರಿ, ಇಲ್ಲೆಲ್ಲ ಇದೇ ತರನೇ ಮಾಡೀನಿ ಸೇಮ್. ಮತ್ತೆ ಇಲ್ಲಿ ನೋಡ್ರಿ, ನಮ್ ಕೋಳಿಗಳು ಈ ತರ ಅಂದ್ರ ಎಲ್ಲಿದ್ದು ಓಡ್ ಬರ್ತಾವ ಕೋಳಿಗಳು ನಮ್ಮವು. ಸೊ ನೋಡ್ರಿ ಎಷ್ಟು ಚಲೋ ಕಾಣ್ಕೊಂತ ಕೂಗಕ್ಕಂತ. ಈ ಕೋಳಿ ಕೂಗುತ್ತೆ, ಹುಂಜ ಕೂಗ್ತಿರ್ಲಿಲ್ಲ, ಸಾರಿ ಕೋಳಿ ಅನ್ನಕ್ ಕುಂತೀನಿ. ಹುಂಜ ಕೂಗ್ತಿರ್ಲಿಲ್ಲ ಮೊದ್ಲಿಗೆ, ಸ್ಟಾರ್ಟಿಂಗ್ ಬಂದಾಗ ಅದು ಒಂದ್ ಸ್ವಲ್ಪ ಭಯ ಪಡ್ಕೇತಿತ್ತು. ಇವಾಗ 1 ವಾರದಿಂದ ಕೂಗಕ್ಕಂತದ ಮುಂಜಾನೆ. ನನ್ಗಂತೂ ಬಾಳ ಖುಷಿ ಆಗಕ್ಕಂತದ.
ಸೊ ಬರೀ ಇವಾಗ ನಮ್ಗೆ ಪುದೀನ ಸೊಪ್ಪು ಬೇಕು. ನಾವೇ ಮನೆಗ ಹಾಕಿದ್ವಲ್ಲ, ಸೊ ಅದು ಪುದೀನ ಸೊಪ್ಪು ತಗೋಕೊಂತೀನಿ. ನಮ್ಗೆ ದಮ್ ಬಿರಿಯಾನಿ ಮಾಡಕ್ಕೆ ಪುದೀನ ಸೊಪ್ಪು ಒಂದು ಇರ್ಲಿಲ್ಲ, ಸೊ ಅದನ್ನ ತಗೊಂಡೋಗಿ ಇವಾಗ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ ಬರ್ರಿ. ನಾವು ತರಕಾರಿನೆಲ್ಲ ಇದನ್ನೆಲ್ಲ ಮಸಾಲೆ ಅದೆಲ್ಲ ಹಾಕ್ಬಿಟ್ಟು ಇದನ್ನ ಒಂದು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಈಗ ಅದನ್ನ ಯಾವ ಥರ ರೆಡಿ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ಮೊಸರು ಹಾಕಬೇಕು. ನಾನು ಡೈರೆಕ್ಟಾಗಿ ಹಂಗೆ ಹಾಕ್ಕೊತೀನಿ. ಈ ಥರ ಒಂದು ಸಣ್ಣ ಬಟ್ಲು ಇಲ್ಲಾಂದ್ರೆ ಈ ಥರ ಒಂದು ಕಡಾಯಿ ಇರ್ತದಲ್ಲ ಅದ್ರಾಗ ಹಾಕೋಬೋದು. ಒಂದು ಸ್ವಲ್ಪ ಮೊಸರು ಮೇಕ ಇದೇನಿರ್ತದ ಉಪ್ಪು ಇದೆಲ್ಲ ಆವಾಗಲೇ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಇವಾಗ ಇದ್ರೊಳಗೆ ಹಾಕಬೇಕು. ಸೊ ಆಮೇಲೆ ನಿಂಬೆಹಣ್ಣ ಒಂದು ಸ್ವಲ್ಪ ಎತ್ತಿಕ್ಬಿಟ್ಟು ಈ ತರಕಾರಿ ಎಲ್ಲನೂ ಇದ್ರೊಳಗೆ ಹಾಕಬೇಕು. ಇದು ಏನೇನು ತೊಗೊಂಡಿರ್ತೀವಿ ಕ್ಯಾರೆಟು ಬೀನ್ಸ್ ಅದನ್ನೆಲ್ಲ ಈ ಥರ ಹಾಕ್ಬಿಟ್ಟು ಇದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಬೇಕಾಗ್ತದ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕ್ತೀನಿ. ನಿಮ್ಗೆ ಇದಕ್ಕೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆಲ್ಲನೂ ನೀಟಾಗಿ ಚೆಚ್ಕೊಂಡು ಸಣ್ಣ ತರಿಯಾಗಿ ಕುಟ್ಕೊಂಡು ಭೀ ಹಾಕೇಬೋದು. ನನಗೆ ಆ ಥರ ಏನು ಬೇಡ ಅಂತ ಮಾಮೂಲಿ ಈ ಥರ ಅಷ್ಟೇ ಮಾಡೋಕೊಂತೀನಿ. ಸೊ ನೋಡಿರಿ ಇವಾಗ ಇದನ್ನೆಲ್ಲ ಈ ಥರ ನೀಟಾಗಿ ರೆಡಿ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಕು, ಜಾಸ್ತಿ ಏನೂ ಬೇಡ. ಸೊ ನೋಡಿರಿ ಇಷ್ಟು ಮಾತ್ರ ಹಾಕೋಕೊಂತೀನಿ. ಸೊ ಇದು ಹಾಕ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಇದು ಇವಾಗ ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನಾವು ಇದನ್ನು. ಆವಾಗ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಇದಾಗುತ್ತಾ. ಸೊ ಅಲ್ಲಿವರೆಗೂ ಇದನ್ನ ಇಷ್ಟೇ ಬಿಡಬೇಕಾಗ್ತದ. ಇಲ್ಲಿ ನೋಡ್ರಿ ನಾನು ಬಿರಿಯಾನಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತರ ನಮ್ಮ ಕೋಳಿಗಳು ಎಲ್ಲಿವರೆಗೂ ಬಂದವ. ನಾನು ಇಲ್ಲಿ ಕುಂತ್ರ ಅವು ಇಲ್ಲಿ ತನಕ ಬರ್ತಾವೆ ಅಡುಗೆ ಮಾಡೋ ಟೈಮಿಗೆ. ನೋಡ್ರಿ ನೋಡ್ರಿ ಹೆಂಗಡತ್ತ ನೋಡ್ರಿ ಹಿಂಗೆ ಯಾವಾಗಲೂ ನಾ ಅಡುಗೆ ಮಾಡೋ ಟೈಮ್ ಆಗಲಿ ಇಲ್ಲ ನಾವು ಸುಮ್ಮನೆ ಮನಿಕೊಂಡಿದ್ರೆ ಮಂಚದ ಮೇಲೆ ನಾವು ಏನಾದರೂ ಒಂದು ಮಾಡ್ತಾಯಿದ್ರೆ ಕೋಳಿಗಳು ಸುಮ್ಮನೆ ಹಂಗೆ ಒಳಗೆ ಬಂದುಬಿಟ್ಟು ಅಲ್ಲೇ ಕುಂತು ಬಿಡ್ತಾವೆ. ಇಲ್ಲೆಲ್ಲ ಒಂಥರ ಗಲೀಜು ಮಾಡಿಬಿಡ್ತಾವೆ ಕೋಳಿಗಳು. ಅದೊಂದು ಸ್ವಲ್ಪ ಬೇಜಾರು ಗಲೀಜು ಮಾಡ್ತಾವಂತ. ಇಲ್ಲಿ ಮನೆ ಒಳಗೆ ಈ ಥರ ಒಂದು ಸಣ್ಣ ಕುಕ್ಕರ್ ಇರ್ತದಲ್ಲ, ಕುಕ್ಕರ್ ಇಲ್ಲ ನಿಮ್ಗೆ ಒಂದು ಕಡಾಯಿ ಬೇಕಾದ್ರೆ ತೊಗೋಬೋದು. ಅದೊಂದು ಸ್ವಲ್ಪ ಬಿಸಿ ಆದ್ಮ್ಯಾಗ ಇವಾಗ ಇದಕ್ಕೆ ಎಣ್ಣೆ ಹಾಕಂಬ್ರಿ. ಇಲ್ಲಿ ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕಂಬ್ರಿ. ಇವಾಗ ನಾನು ಒಂದು 5 ಸ್ಪೂನ್ ಹಾಕೋಕೊಂತೀನಿ ಎಣ್ಣೆ. ಸೊ ಈ ಥರ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡ್ರಿ. ಅದು ಒಂದು 2 ನಿಮಿಷ ಬಿಸಿ ಆಗಲಿ. ಸೊ ನೋಡ್ರಿ ಇವಾಗ ಎಣ್ಣೆ ಚೆನ್ನಾಗಿ ಕಾದದ. ನಾವು ಇವಾಗ ಇದಕ್ಕೆ ಒಂದು 5ರಿಂದ 6 ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಅದನ್ನ ಈ ಥರ ಕ್ಯೂಚ್ಬಿಟ್ಟು ಇದ್ರೊಳಗೆ ಹಾಕ್ಬೇಕಾಗ್ತದ. ಅದು ಒಂದು ಸ್ವಲ್ಪ ಎಳೆಯಾಗಿ ಬಿಡಿ ಬಿಡಿಯಾಗಿ ಬರಬೇಕು ನಮ್ಗೆ. ಸೊ ಅದಕ್ಕೋಸ್ಕರ ಎಲ್ಲನೂ ಈ ಥರ ಕ್ಯೂಚ್ಬಿಟ್ಟು ಎಣ್ಣೆ ಒಳಗೆ ಹಾಕಬೇಕು. ನೋಡ್ರಿ ಈ ಥರ ಹಾಕ್ಬೇಕು. ಸೊ ನೋಡ್ರಿ ಎಲ್ಲನೂ ಈ ಥರ ಹಾಕ್ಬಿಟ್ಟು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಪೂರ್ತಿ ಗೋಲ್ಡನ್ ಕಲರ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಜಾಸ್ತಿ ಕೈ ಆಡ್ಸಕ್ಕೇನು ಹೋಗ್ಬೇಡ್ರಿ. ಅವಾಗ ಮಧ್ಯದಾಗ ಒಂದ್ 2 ಸರಿ ಕೈ ಆಡಿಸ್ದೆ ಅಷ್ಟೇ ಸಾಕು. ನೋಡ್ರಿ ಇವಾಗ ನಾನು ಈರುಳ್ಳಿ ಫ್ರೈ ಆದ್ಮ್ಯಾಗ ಇವಾಗ ನಾನೊಂದು ದೊಡ್ಡ ಬೊಗಣೆದಾಗ ಒಂದ್ ಸ್ವಲ್ಪ ನೀರ್ ಜಾಸ್ತಿನೇ ಹಾಕಿ ಉಪ್ಪು ಹಾಕಿ ಇಟ್ಟಿನಿ. ಇವಾಗ ಅದೊಂದ್ ಸ್ವಲ್ಪ ನೀಟಾಗಿ ಬಿಸಿ ಆಗಕ್ಕುಂತದ. ಇವಾಗ ಕುದಿಲಕ್ಕ ಸ್ಟಾರ್ಟ್ ಆಗ್ತದೆ. ಇವಾಗ ನಾವ್ ಅದಕ್ಕ ಪಲಾವ್ ಎಲೆ ಮತ್ತೆ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮೆಣಸು ಅದೇನೇನ್ ತಗೊಂಡಿರ್ತೀವಿ, ಸೊ ಮರಾಠಿ ಮೊಗ್ಗು ಅದೆಲ್ಲ ಇದ್ರೊಳಗೆ ಹಾಕ್ಬೇಕು. ಅದಾದ್ಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಂಬ್ರಿ, ಇಲ್ಲ ಒಂದ್ ಸ್ವಲ್ಪ ಪುದೀನ ಹಾಕಂಬ್ರಿ. ಸೊ ಇಷ್ಟ ಹಾಕ್ಬಿಟ್ಟು ಇದು ನೀರ್ ಚಲ್ಲತ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನ ಹಂಗೆ ಬಿಟ್ಬಿಡಮ್ರಿ. ಇಷ್ಟೆಲ್ಲ ಹಾಕ್ಬೇಕು. ನೋಡ್ರಿ ಈರುಳ್ಳಿ ಚೊಲತ್ನಾಗಿ ಮಸ್ತಾಗಿ ಕಲರ್ ಬಂದದ. ಈ ರೀತಿ ಕಲರ್ ಬಂದ್ರ ಬಿರಿಯಾನಿ ಮಾತ್ರ ಬಾರಿ ಮಸ್ತ್ ಟೇಸ್ಟ್ ಬರ್ತದ. ಇವಾಗ ನಾವ್ ಇದನ್ನ ಒಂದು ಗಂಗಳದಾಗ ಎತ್ತಿಡ್ಕೋಬೇಕಾಗ್ತದ. ಒಂದ್ ಟಿಶ್ಯೂ ಹಾಕೊಂಡ್ ಬೇಕಾದ್ರೆ ಎತ್ತಿಡ್ಕೋಬಹುದು. ನಮ್ಮಲ್ಲಿ ಟಿಶ್ಯೂ ಅದೆಲ್ಲ ಇರಲ್ಲ. ಸೊ ಇವಾಗ ನಾನು ಇದನ್ನ ಹಂಗೆ ಎತ್ತಿಡ್ಕೊಂತೀನಿ. ಇದ್ರಲ್ಲಿ ಜಾಸ್ತಿ ಆಯಿಲ್ ಎಲ್ಲ ಇರಬಾರ್ದು. ಆಯಿಲ್ ಎಲ್ಲ ನೀಟಾಗಿ ತೆಗ್ದಿಗೆಶಿಂದ ಈ ತರ ಒಂದು ಗಂಗಳದಾಗ ಒಂದು ಸಪ್ರೇಟ್ ಮಾಡ್ಕೋಬೇಕಾಗ್ತದ. ಪೂರ್ತಿ ಈರುಳ್ಳಿನೆಲ್ಲ ತೆಗಿಬೇಕು. ನೋಡ್ರಿ ಈ ತರ. ಇವಾಗ ನಾವು ತರಕಾರಿದಾಗ ಮಸಾಲೆ ಅದೆಲ್ಲ ಹಾಕ್ಬಿಟ್ಟು ಇದನ್ನ ನಾವು ರೆಸ್ಟ್ ಮಾಡಕ್ ಬಿಟ್ಟಿದ್ವಲ್ಲ, ಅದ್ರೊಳಗ ನಾವ್ ಇವಾಗ ಒಂದ್ ಸ್ವಲ್ಪ ಫ್ರೈಡ್ ಆನಿಯನ್ಸ್ ಹಾಕೋಬೇಕಾಗ್ತದ. ಒಂದ್ ಸ್ವಲ್ಪ ಜಾಸ್ತಿ ಏನ್ ಬೇಡ. ಹಾಕಿಗೆಶಿಂದ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕಾಗ್ತದ. ನಾವ್ ಇವಾಗ ಫ್ರೈಡ್ ಆನಿಯನ್ಸ್ ಹಾಕಿರ್ತೀವಲ್ಲ, ಅವಾಗ ಟೇಸ್ಟ್ ಇನ್ನು ಚೊಲೋ ಬರ್ತದಂತ ಹಾಕೋದು ಅಷ್ಟೇ. ಅದಾದ್ಮ್ಯಾಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪೂರ್ತಿ ಇವಾಗ ಚೊಲತ್ನಾಗಿ ರೆಸ್ಟ್ ಆಗ್ಯದ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಲ್ಲ, ಈರುಳ್ಳಿನ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದೇ ಎಣ್ಣೆದಾಗೆ
ಇವಾಗ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ವಿ. ಒಂದ್ ಸ್ವಲ್ಪ ಎಣ್ಣೆ ಕಡಿಮೆ ಆಗಿರ್ತದಲ್ಲ, ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಇನ್ನೊಂದ್ ಸ್ಪೂನ್ ಎಣ್ಣೆ ಹಾಕಕೊಂತೀನಿ ನಾನಿಲ್ಲಿ. ಸೊ ಇನ್ನೊಂದ್ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಇದು ಎಣ್ಣೆ ಒಂದ್ ಸ್ವಲ್ಪ ಚಲತ್ನಾಗಿ ಬಿಸಿ ಆದ್ಮ್ಯಾಗ ನಾವ್ ಇದನ್ನೆಲ್ಲ ಏನ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲ, ಅದನ್ನ ಇವಾಗ ಇದ್ರೊಳಗ ಹಾಕ್ಬೇಕಾಗ್ತದ. ಈ ರೀತಿ ಹಾಕಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಒಂದ್ 10 ರಿಂದ 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳಮ್ರಿ ಎಣ್ಣೆ ಒಳಗೆ ನಾವು ಇದನ್ನ. ಸೊ ನೋಡ್ರಿ, ಇವಾಗ ಇದನ್ನ ಒಂದ್ 5 ನಿಮಿಷ ಫ್ರೈ ಮಾಡಿನಿ. ಎಣ್ಣೆ ಎಲ್ಲ ನೀಟಾಗಿ ಎಷ್ಟೆಲ್ಲ ಬಿಡಕುಂತದ. ಇವಾಗ ನಾವ್ ಇದಕ್ಕ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕಾಗ್ತದ. ಇವಾಗ ತರಕಾರಿ ಬೇಯೋಷ್ಟು ನಾವು 1 ಗ್ಲಾಸ್ ಆಗೋಷ್ಟು ನೀರ್ ಹಾಕಮ್ರಿ, ಇಲ್ಲ ಅರ್ಧ ಗ್ಲಾಸ್ ಆಗೋಷ್ಟು. ನೀವ್ ತರಕಾರಿ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ 1 ಗ್ಲಾಸ್ ಹಾಕ್ರಿ, ಇಲ್ಲ ಕಡಿಮೆ ತಗೊಂಡ್ರೆ ಅರ್ಧ ಗ್ಲಾಸ್ ಹಾಕ್ರಿ. ನಾನು ಇಲ್ಲಿ ಅರ್ಧ ಗ್ಲಾಸ್ ನ ನೀರ್ ಹಾಕ್ತೀನಿ. ಸೊ ನೋಡ್ರಿ, ಇವಾಗ ನಾನು ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕುಂತೀನಿ, ಅರ್ಧ ಗ್ಲಾಸ್ ಆಗೋಷ್ಟು. ತರಕಾರಿ ಬೇಯ್ಬೇಕು, ಅಷ್ಟಿಷ್ಟ ಅಂತ ಏನಿಲ್ಲ, ತರಕಾರಿ ಬೇಯ್ದ್ರೆ ಸಾಕು. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಮ್ರಿ. ಇದು ಬೇಕಂದ್ರೆ 1-2 ವಿಸಿಲ್ ಬಿ ಹಾಕ್ಸ್ಕೋಬಹುದು, ಇಲ್ಲಾಂದ್ರೆ ಅಷ್ಟೇ ಇದನ್ನ ಕುಕ್ಕರ್ ಕ್ಲೋಸ್ ಏನ್ ಮಾಡ್ದೆ ಅಷ್ಟೇ ಬಿ ಬೇಕಾದ್ರೆ ಕುದಿಸ್ಬೋದು. ನಾನು ಇಲ್ಲಿ 1 ವಿಸಿಲ್ ಹಾಕ್ಸ್ತೀನಿ, ಇಲ್ಲಾಂದ್ರೆ 2 ವಿಸಿಲ್ ಹಾಕ್ಸ್ತೀನಿ. ಒಂದ್ ಸ್ವಲ್ಪ ಬೇಗ ಆತದ ಅಂತ ಅಷ್ಟೇ, ತರಕಾರಿ ಬೇಗ ಬೆಂದೋತದ ಅಂತ. ಸೊ ಇಲ್ಲಿ ನಾನು 2 ವಿಸಿಲ್ ಹಾಕ್ಸ್ತೀನಿ. ನೋಡ್ರಿ, ನೀರು ಚಲತ್ನಾಗಿ ಕುದಿಲ ಕುಂತಾವಿ. ಇವಾಗ ನಾನು ಇದ್ರೊಳಗ ಅಕ್ಕಿ ಹಾಕುಂತೀನಿ. ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿನಿ. ಇದನ್ನೆಲ್ಲ ಇವಾಗ ಪೂರ್ತಿಯಾಗಿ ಇದ್ರೊಳಗ ಹಾಕ್ಬೇಕು. ಸೊ ಇವಾಗ ಇದು ನಾವು 1/4 ಭಾಗ 80% ಅಷ್ಟೇ ಬೇಯಿಸ್ಬೇಕು ಪೂರ್ತಿ. ಇವಾಗ ತರಕಾರಿ ಎಲ್ಲ ನೀಟಾಗಿ ಬೆಂದದ. ಇವಾಗ ನಾವ್ ಇದನ್ನ ಅರ್ಧ ತರಕಾರಿ ಆಗೋಷ್ಟು ಒಂದ್ ಬಟ್ಲದಾಗ ಎತ್ತಿಡ್ಕೇಳಮ್ರಿ. ಸ್ವಲ್ಪ ಇದನ್ನ ನೀರಿರೋ ತರಾನೇ ಮಾಡ್ಕೋಬೇಕಾಗ್ತದ, ಇಲ್ಲಾಂದ್ರ ತಳ ಅಂಟ್ಕೆ ಬಿಡ್ತದ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರಿರ್ಲಿ ಹಂಗೇನೆ. ಸೊ ಈ ರೀತಿ ಒಂದ್ ಸ್ವಲ್ಪ ತರಕಾರಿನ ತೆಗ್ದಿಗೇಶಿಂದ ಈ ಕಡೆ ರೈಸ್ ಬೆಂದದ. ಸೊ ನೋಡ್ರಿ, ಇಲ್ಲಿ ರೈಸ್ ಬೆಂದದ. ಸೊ ಇವಾಗ ನಾವ್ ಇದನ್ನ ಲೇಯರ್ ಹಾಕ್ಬೇಕಾಗ್ತದ. ಸೊ ಯಾವ ತರ ಅಂತ ತೋರಿಸ್ತೀನಿ ನೋಡ್ರಿ. ಸೊ ನೋಡ್ರಿ, ಇವಾಗ ಇದು ಅನ್ನ ನೀಟಾಗಿ ಬೆಂದದ. ನೋಡ್ರಿ, ಹಿಂಗ ಕಟ್ ಮಾಡಿದ್ರ ಇದು 1ರಾಗ 2 ಹೋಳ್ ಆಗ್ಬೇಕು, ಆ ತರ ಆಗೋಷ್ಟು ಬೇಯಿಸ್ಬೇಕು. ಇವಾಗ ಇದನ್ನ ನಾವು 1 ಲೇಯರ್ ಹಾಕಮ್ರಿ. ಈ ತರ ಹಾಕಿ ಈ ತರ ಹರಡಮ್ರಿ ಇದನ್ನ ನೀಟಾಗಿ. ಇವಾಗ ಇನ್ನೊಂದ್ ಸ್ವಲ್ಪ ತಗೊಂಬ್ರಿ, ಸೇಮ್ ಅದೇ ತರನೇ. ಇವಾಗ ನಾನು ಇದನ್ನ 2 ಲೇಯರ್ ತರ ಹಾಕುಂತೀನಿ. ಸೊ ಈ ರೀತಿ ಹಾಕಿ ನಾವ್ ಅವಾಗ್ಲೇ ಎತ್ತಿಟ್ಕೊಂಡಿರ್ತೀವಲ್ಲ ಅರ್ಧ ತರಕಾರಿನ, ಅದನ್ನ ಇವಾಗ ಇದ್ರೊಳಗ ಒಂದ್ ಸ್ವಲ್ಪ ಹಾಕಮ್ರಿ. ಸೊ ಈ ರೀತಿ ಹಾಕಿಗೆಶಿಂದ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಮ್ರಿ, ಮತ್ತೆ ಒಂದ್ ಸ್ವಲ್ಪ ಪುದೀನ ಸೊಪ್ಪು, ಮತ್ತೆ ನಾವ್ ಇವಾಗಾಗ್ಲೇ ನಾವು ಫ್ರೈಡ್ ಆನಿಯನ್ಸ್ ನಾವ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕಮ್ರಿ. ನೋಡ್ರಿ, ಇನ್ನಕ್ಕಿಂತ ನಮ್ಮ ಮಾವ ಬಂದ್ರು ಜಸ್ಟ್ ಇವಾಗ ಕೆಲ್ಸದಿಂದ ಕೈ ಕಾಲ್ ಮುಖ ತಕೊಂಡು ಕ್ಯಾಮ್ರಾ ಹಿಡಿಯಕ್ ಬಂದ. ಹಾಕ್ರಿ ಓಕೆ, ಕಂಟಿನ್ಯೂ ಮಾಡ್ರಿ. ಸೊ ಈ ತರ ಫ್ರೈಡ್ ಆನಿಯನ್ಸ್ ನ ಹಾಕ್ಬೇಕು. ಇದಾಕಿ ಇವಾಗ ಇನ್ನೊಂದ್ ಸ್ವಲ್ಪ ಅನ್ನ ಇರ್ತದಲ್ಲ, ಸೊ ಅದು ಬಿ ಹಾಕ್ಬೇಕು. ಇವಾಗ ಸೇಮ್ ಅದೇ ತರನೇ ಸೆಕೆಂಡ್ ಲೇಯರ್ ಹಾಕ್ಬೇಕು. ಕ್ಯಾಮ್ರಾ ಅಷ್ಟೇ ನೀಟಾಗಿ ಇಟ್ಕೇರಿ, ಮತ್ತ ಚಲೋ ಕಾಣಿಸ್ತೀನಿಲ್ರಿ? ಚಲೋ ಕಾಣಿಸ್ತಿರ್ತಾರ. ಇವಾಗ ಇದೇ ಸೇಮ್ ಅದೇ ತರನೇ ಇನ್ನೊಂದ್ ಲೇಯರ್ ನ ಹಾಕ್ಬೇಕು. ಏನ್ ಲೇಯರ್ ಹಾಕ್ಬೇಕು? ರೈಸ್. ನಿಮಗ್ ಗೊತ್ತಿಲ್ಲ ನಾನು ಏನ್ ಮಾಡಕ್ ಕುಂತೀನಿ ಅಂತ, ಗೊತ್ತಾಗ್ತದ. ಇದು ಲೇಯರ್ ಅಂದ್ರ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹಾಕಕ್ ಕುಂತೀನಿ, ಅದು ಲೇಯರ್. ಅದು ಅದೇ ಸ್ಟೆಪ್ ಬೈ ಅದೇ ಲೇಯರ್ ಅಂತಾರ. ಸೊ ಇದು ಪೂರ್ತಿಯಾಗಿ ಹಾಕ್ಬೇಕು ಅನ್ನನ. ಈ ತರ ಅನ್ನ ಹಾಕ್ಬೇಕಂತ ನೋಡ್ರಿ. ಅದಾದ್ಮ್ಯಾಗ ತರಕಾರಿ ಇನ್ನೊಂದ್ ಸ್ವಲ್ಪ ಇರ್ತದಲ್ಲ ಅದು ಬಿ ಹಾಕ್ಬೇಕು. ಅನ್ನದಾಗ ಇದನ್ನ ಯಾಕೆ ಹಾಕೋಬೇಕು? ಚೆನ್ನ ಟೈಮ್ ಹಾಕೊಂಡ್ರೆ ನಡೀತದ. ನಾನ್ ಲಾಸ್ಟಿಗೆ ಹೇಳ್ತೀನಿ ಏನಿದ್ದು ರೆಸಿಪಿ ಮಾಡಕ್ ಕುಂತೀನಿ ಅಂತ. ನಿಮ್ಗ ರಿವೀಲ್ ಮಾಡ್ತೀರಲ್ಲ, ಟೇಸ್ಟ್ ರಿವೀಲ್, ಅವಾಗ ಹೇಳ್ತೀನಿ ನಾನು ಏನ್ ಮಾಡಕ್. ಅನ್ನದಾಗ ಸಾಂಬಾರ್ ಹಾಕೊಂಡ್ ತಿನ್ನಕ್ ಕಷ್ಟ ಆಗ್ತದ, ಹಿಂಗೆ ಹಾಕೊಂಡ್ಬಿಡ್ರಿ ಅಂತ ಹೇಳಕತ್ತಿ. ಹಂಗೇನಿಲ್ಲ. ಇವಾಗ ಫ್ರೈಡ್ ಆನಿಯನ್ಸ್ ನ ಹಾಕಂಬ್ರಿ ಇದ್ರ ಮ್ಯಾಗ. ಅಂದ್ರೆ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ಫ್ರೈ ಮಾಡಿರೋದು ಸೈಡ್ಸ್ ಇದು ಮಾಡ್ಕೊಂಡಿರ್ತೀವಿ, ಬಟ್ ಅದ್ರಾಗೆ ಹಾಕಕತ್ತಳಿಗೆ ಎಲ್ಲಾನು ಮಿಕ್ಸ್ ಮಾಡಿ ಕೊಡಕ್ ಕುಂತೀನಿ ನಿಮ್ಗೆ ಇವತ್ತು ನಾನು. ಅದ್ ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ನಂಗೆ ಸರ್ಪ್ರೈಸ್ ಆಗಿ ಹೇಳ್ತೀನಿ. ಸರ್ಪ್ರೈಸ್ ಅಂತ ನೋಡ್ರಿ, ಶಾಕ್ ಆಗ್ಬೇಕು. ಇದ ಅಂತ ಶಾಕ್ ಆಗ್ಬೇಕು. ಇವ್ ಶಾಕ್ ನ ನೋಡಮ್ರಿ, ಅವ್ರು ಏನ್ ತರ ಎಕ್ಸ್ಪ್ರೆಷನ್ ಯಾವ ತರ ಕೊಡ್ತಾರ ಅಂತ ನೋಡಮ್ರಿ. ಎಕ್ಸ್ಪ್ರೆಷನ್ ಯಾವ ತರ ಕೊಡ್ತೀರಿ ಅಂತ. ಇಂಗ್ಲಿಷ್ ಮಾತಾಡಕ್ ಬಂದಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ. ಸರಿ, ಇವಾಗ ನಾ ಇದನ್ನ ಈ ತರ ಮುಚ್ಚಿಗೆಸಿಂದ ದಮ್ ಕಟ್ಬೇಕು. ಒಂದ್ 10 ರಿಂದ 5 ನಿಮಿಷ ದಮ್ ಕಟ್ಟಮ್ರಿ. 10 ರಿಂದ 5 ನಿಮಿಷ ಎಲ್ಲಿ ದಮ್ ಬರತ್ತ ನೋಡ್ತೇನ? ಇಲ್ಲ,
ಇದಿರ್ತದಲ್ಲ ಅಯ್ಯ ಇದ್ರ ಮ್ಯಾಗ ಇಡ್ಬೇಕು. ದಮ್ ಕಟ್ಬೇಕಂತ ಅದ್ರ ಮೇಲೆ ಕಲ್ಲಡಕತ್ತ ಇದು ದಮ್ ಕಟ್ಟದಂತಾರ ಇದಕ್ಕ. ಹೌದಾ? ಒಬ್ರೊಬ್ರು ಬೇರೆ ಬೇರೆ ತರ ಕಟ್ತಾರ. ಒಬ್ರು ಹಿಟ್ಟಿಂದ ಕಟ್ತಾರ, ಒಬ್ರು ತಾವ ಬಟ್ಟಿಯಿಂದ ಕಟ್ತಾರ, ಒಬ್ರು ಈ ತರ ಕಟ್ತಾರ. ಇಕ್ಕಿ ಅದು ಒಣಕಾಲಿಂದ ಕಟ್ಟಕತ್ತ. ಒಳ್ಕಲ್ ಇದು ಒಳಗ ಅದು ಏನಿರ್ತದ ಬಿಸಿ, ಅದು ಹೊಗೆ ಎಲ್ಲ ಆಚೆ ಹೋಗ್ಬಾರ್ದಲ್ಲ, ಸೊ ಅದನ್ನ ದಮ್ ಕಟ್ಟದಂತಾರ ಅಷ್ಟೇ. ಆಯ್ತ್ರಿ, ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಇವಾಗ ಇದನ್ನ ಒಂದ್ 10-15 ನಿಮಿಷ ಹಂಗೆ ಬಿಡ್ಬೇಕು. ಸೊ ಅದಾದ್ಮೇಲೆ ನಾನ್ ಏನ್ ಮಾಡಕ್ ಕುಂತೀನಿ ಅಡಿಗೆ ಅದು ರೆಡಿ ಆಗ್ತದ. ಅವಾಗ ನೀವು ತಿಂದಿಗೆಶಿಂದ ಟೇಸ್ಟ್ ರಿವೀಲ್ ಕೊಡ್ಬೇಕು. ಅವಾಗ ನಿಮ್ ರಿಯಾಕ್ಷನ್ ನಾನ್ ನೋಡ್ಬೇಕಷ್ಟೇ. 10-15 ನಿಮಿಷ ಬಿಟ್ಟಿಗೆ ಮತ್ತೆ ಸಿಗ್ತೀರಿ. ಅಲ್ಲಿವರೆಗೂ ಎಲ್ರು ಕಾಯ್ತಾ ಇರ್ರಿ. ಓಕೆ ನೋಡ್ರಿ ಮೋನೇಶ್, ನಾವು ಇವಾಗ ಕೆಲ್ಸದಿಂದ ಬಂದಿವಿ. ಹಸ್ವಾಗ್ಲಕತ್ತದ, ಬಾಯಿಗೆ ಬೇರೆ ಏನೋ ಸ್ಪೆಷಲ್ ಆಗಿ ಮಾಡ್ಯಾಳ ಅಂತ. ತಗೊಂಬರವ ಕುಂತೀನಪ್ಪ. ತಗೋರಿ. ಇದು ಏನ್ ರೆಸಿಪಿ ಅಂತ ನೀವ್ ಇವಾಗ ಇಬ್ಬರು ಸೇರಿ ಕಂಡಿಡಿಬೇಕು. ಇದನ್ನ ಸ್ಮೆಲ್ ನೋಡಂಗಿಲ್ಲ, ಮುಟ್ಟಂಗಿಲ್ಲ, ತಿನ್ನಂಗಿಲ್ಲ. ಅದಕ್ಕಿಂತ ಮುಂಚೆನೆ ಹೇಳ್ಬೇಕು ಇದು ಏನ್ ರೆಸಿಪಿ ಅಂತ. ಇದು ನಿಮ್ಮಿಬ್ಬರಿಗೂ ಟಾಸ್ಕ್. ಅಲ್ಲ, ಸ್ಮೆಲ್ ನೋಡಂಗಿಲ್ಲ ಅಂದ್ರೆ ಅದು ಸ್ಮೆಲ್ ಆಲ್ರೆಡಿ ಕಂಡಿಡಿಬೇಕು. ಅಲ್ಲ, ನಾ ಏನ್ ಕಂಡ ಸ್ಮೆಲ್ ನೋಡಿ ಹೇಳಕ್ಕೇನ ಆಯ್ತು ಕೈಗಾರ ಕೂಡ ಆಮೇಲೆ ಸ್ಮೆಲ್ಲಿಗೆ ಇದು ಏನ್ ರೆಸಿಪಿ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಅದು ಕಲರ್. ಇದು ನೋಡ್ರಿ, ಕಲರ್ ಅದು ನೋಡಿದ್ರೆ ಕುಷ್ಕ ತರ ಕಾಣಿಸಕತ್ತ. ಇದೇ ನೋಡ್ರಿ ಕೈಯಾಗಿಸ್ಕೊಳ್ಳೋದು ಹಿಂಗ. ಅಲ್ಲಿ ಮನಸ್ಸಿಗೆ ಆಲ್ರೆಡಿ ಈಗ ಮುಂದಿಟ್ಟಾಳ ಸುಮ್ಮನೆ ಗೊತ್ತಾನ. ಇದು ನಿಮಗ್ ತಿಂದ್ರೆ ಏನ್ ರೆಸಿಪಿ ಅಂತ ಗೊತ್ತಾಗ್ಬೇಕಲ್ಲ. ಅಂದ್ರೆ ಗೊತ್ತಾಗಲ್ಲ ಅಂತ ಅಡಿಗೆ ಮಂಡಳಿಗೆ. ಇಲ್ಲ ರೆಸಿಪಿ ಏನಿದೆ ಅಂತ ಹೇಳ್ರಿ ಫಸ್ಟ್. ಇದು ಒಂಥರ ಕುಷ್ಕ ತರ. ಅದು ಏನು ಅದ್ರೊಳಗೆ ಏನವ ಗೊತ್ತಿಲ್ಲ ನೋಡ್ರಿ. ಏನವ ಅಂತ ಫಸ್ಟ್ ಅದ್ರೊಳಗೆ ಏನೇನ್ ಹಾಕಿನಂತ ನೋಡ್ರಿ. ಕ್ಯಾರೆಟ್ ಅದ, ಬೀಟ್ರೂಟ್ ಅದ. ನಾ ಈ ಕಡೆ ಎಲ್ಲ ಮಾತನಾಗ ಇದು ಮಾಡ್ತಿರ್ತೀನಿ. ಗಬ್ಕ ತಿಂದ್ಬಿಟ್ಟು ಹೇಳಬೇಕಲ್ಲ ಹಬ್ಬ ತಿನ್ಬೇಕ. ಗಬ್ಕ ಒಂದು ಬಾಯ್ ತಿಂದ ಗೊತ್ತಾಗಲ್ಲ ಇದಂತ ನಿಮ್ಗೆ. ಕುಷ್ಕ ತರನ ಅದ. ಲೆಗ್ ಪೀಸ್ ಇಲ್ಲ ಇಲ್ಲ ಅವಲ್ಲ ಸೈಡಿಗೆ ಈ ತರಕಾರಿ ಎಲ್ಲಾನೇ ಲೆಗ್ ಪೀಸ್. ಆಯ್ತು, ಇವಾಗ ಇದು ಏನ್ ರೆಸಿಪಿ ಅಂತ ಹೇಳ್ರಿ. ನನ್ಗಂತೂ ಗೊತ್ತಾಗಲ್ಲ. ಯಾಕಂದ್ರೆ ನನಗೇನು ತಿನ್ನಕ್ ಬಿಟ್ಟಿಲ್ಲ. ಮನೇಶ್ ತಿನ್ನೋರಿಗೆ ಗೊತ್ತಾಗಿಲ್ಲ ಅಂದ್ರೆ ತಿನ್ಲಾರ್ದವ್ರಿಗೆ ಹೇಳಿ ನೋಡಮ್ ಏನ್ ರೆಸಿಪಿ ಆದ್ರೆ ಇದು ಕುಸ್ಕ ಮಾತ್ರ ಅಲ್ಲ. ಏನ ಗೊತ್ತಾಯ್ತು? ಏನ್ ಗೊತ್ತಾಯ್ತು? ಇದು ಅನ್ನ, ಇದು ಮೊಸರು, ಇದು ತರಕಾರಿ. ಅನ್ನ, ತರಕಾರಿ, ಮೊಸರು. ಕಾಮಿಡಿ ಮಾಡ್ಬೇಡ್ರಿ, ಕರೆ ಹೇಳ್ರಿ ಏನಿದು ಈ ಟೇಸ್ಟ್ ಯಾವ ತರ ಅನ್ಸಕುಂತದ. ನೋಡ್ರಿ, ಟೊಮೊಟೊ ಹಾಕಿ ಮಾಡಿದ್ರೆ ಟೊಮೊಟೊ ಸಾರು, ಚಿಕನ್ ಹಾಕಿ ಮಾಡಿದ್ರೆ ಚಿಕನ್ ಸಾರು, ತತ್ತಿಯಿಂದ ಮಾಡಿದ್ರೆ ತತ್ತಿ ಸಾರು, ಅನ್ನ, ತರಕಾರಿ, ಮೊಸರು. ಅನ್ನ ತರಕಾರಿ ರೆಸಿಪಿ. ಅನ್ನ, ತರಕಾರಿ, ಮೊಸರು ರೆಸಿಪಿ. ನಾ ಏನ ಹೇಳ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇವ್ರು ಏನೇನ ಹೇಳಕ್ ಕುಂತಾರ. ನೀನ್ ಹೇಳು ಏನಂತ ಹೇಳಪ್ಪ ನಿನಗ ಈ ಟೇಸ್ಟ್ ಯಾವ ತರ ಅನ್ಸಕ್ ಕುಂತದ. ಇದು ನನಗ ಕುಸ್ಕ ಕುಸ್ಕ ಅಲ್ಲ, ಕುಸ್ಕದಾಗ ಬೇರೆ ಏನಾದ್ರು ಹೇಳಿ. ಬೇರೆ ಏನಿದೆ ನಮ್ಗೇನ್ ಗೊತ್ತಾಗಲ್ಲ. ನೀನ್ ಹೇಳು. ವೆಜ್ ಬಿರಿಯಾನಿ. ಕರೆಕ್ಟ್, ವೆಜ್ ಬಿರಿಯಾನಿ. ತರಕಾರಿ ದಮ್ ಬಿರಿಯಾನಿ. ವೆಜ್ ಬಿರಿಯಾನಿ ಅಲ್ಲ, ತರಕಾರಿ ದಮ್ ಬಿರಿಯಾನಿ. ತರಕಾರಿ ದಮ್ ಬಿರಿಯಾನಿ ಅಂತ ನೋಡ್ರಿ. ಆದ್ರ ನೀವಿಬ್ರು ಗೆಸ್ ಮಾಡಿ ಹೇಳ್ತೀರಂತ ಅನ್ಕೊಂಡಿದ್ದೆ, ಬಟ್ ನೀವು ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಅಲ್ಲ, ತರಕಾರಿ ದಮ್ ಬಿರಿಯಾನಿ. ವೆಜ್ ಬಿರಿಯಾನಿ ಬೇರೆ, ತರಕಾರಿ ದಮ್ ಬಿರಿಯಾನಿ ಬೇರೆ. ನೋಡ್ರಿ, ಈಗ ವೆಜ್ ಬಿರಿಯಾನಿ ಇಂಗ್ಲಿಷ್ನಾಗ ಆಯ್ತು, ತರಕಾರಿ ಬಿರಿಯಾನಿ ತರಕಾರಿ ಕನ್ನಡ ಆಯ್ತು, ಬಿರಿಯಾನಿ ಹಿಂದಿನ ಅದು ಇಂಗ್ಲಿಷ್ ಗೊತ್ತಿಲ್ಲ ನನಗೆ. ಅದು ಕನ್ನಡನೇ, ಹಿಂದಿನ ಇಂಗ್ಲಿಷ್ ಅಲ್ಲ. ಬಿರಿಯಾನಿ ಬಿರಿಯಾನಿ ಕನ್ನಡನೇ. ಕನ್ನಡನೇ. ಆಕೆ ಕನ್ನಡದಾಗ ಹೇಳಿ, ನಾ ಇಂಗ್ಲಿಷ್ನಾಗ ಹೇಳಿ. ನೀ ವೆಜ್ ಬಿರಿಯಾನಿ ಅಂತ ಹೇಳಿದಲ್ಲ, ದಮ್ ಇಲ್ವಲ್ಲ. ದಮ್ ಅಂತ ಹೇಳಿಲ್ಲಲ್ಲ. ಇದಕ್ಕೆ ದಮ್ಮ ಅದೇನ? ದಮ್ಮ ದಮ್ಮ ಅದಂತ ಇದಕ್ಕೆ ಎಲ್ಲ ಗೊತ್ತಿಲ್ಲ. ಚಲೋ ಆಗ್ಯದ ಟೇಸ್ಟ್. ಕುಸ್ಕ ತರನೇ ಅನ್ಸಕುಂತದ. ಕುಸ್ಕ ತರನೇ ಅನ್ಸಕತ್ತ. ಚಲೋ ಆಗ್ಯದ. ರೈಸ್ ಮಾತ್ರ ಮಸ್ತ್ ಆಗಿದೆ. ಚಲೋ ಆಗ್ಯದ, ಸೂಪರ್. ಇದು ರೈಸ್ ಯಾವ ತರ ಆಗ್ಯದ ಅಂದ್ರ, ಇದು ಮಿಲಿಟರಿ ಹೋಟೆಲ್ದಾಗ ಮಾಡ್ತಾರಲ್ರಿ ಆ ತರ ರೈಸ್ ಆಗ್ಯದ. ಇದ್ರ ಚಿಕನ್ ಪೀಸ್ ಅದೆಲ್ಲ ಹಾಕಿದ್ರೆ ಮಸ್ತನಾಗ ಅನ್ಸದ್. ಚಿಕನ್ ಬಿರಿಯಾನಿ ಆತಿತ್ತು. ಇದು ತರಕಾರಿ ದಮ್ ಬಿರಿಯಾನಿ ಅಂತ ನೋಡ್ರಿ. ಓಕೆ, ಪರವಾಗಿಲ್ಲ, ಚಲೋ ಆಗ್ಯದ. ಕರೀರ್ ಅವ್ರಿಗೆ ಊಟ ನೀವು ಒಬ್ನ ಮಾಡಾಕೈತಿ. ಎಲ್ಲಾರು ಊಟ ಮಾಡಮ್ರಿ. ಆಯ್ತು, ಅವ್ರು ಬರೋಷ್ಟ್ರಲ್ಲಿ ಎಲ್ಲ ಖಾಲಿ ಆಗಿರ್ತದೆ. ಓಕೆ, ಸ್ವಲ್ಪ ಡಿಫ್ರೆಂಟ್ ಅನ್ಸಕುಂತದ. ಕುಸ್ಕ ಬಿ ಅನ್ಸಲಾಗ್ಯದ.
ನಂಗೆ ಬೇರೆ ಅನ್ಸಕ್ ಕುಂತದ ಯಾಕಂದ್ರೆ ನಾವು ಜಾಸ್ತಿ ಹೊರಗೆ ತಿಂತಲ್ಲ ನಮ್ಗೆ ಅನಿಸ್ತದ ಅವ್ರು ಏನು ಮನೆಗೆ ಹೇಳ್ತಾರ. ನಾವು ಜಾಸ್ತಿ ಇದು ಸ್ಮೆಲ್ಲು ಮತ್ತೆ ಟೇಸ್ಟ್ ಅದೆಲ್ಲ ಹಂಗೆ ಅನ್ಸಕತ್ತ. ಇದು ಸ್ಮೆಲ್ ಬಿರಿಯಾನಿ ಸ್ಮೆಲ್ ಬರಕ್ ಕುಂತದ ನನಗೆ. ಹಂಗೆ ಬರ್ಲಕ್ಕ ಹಾಕಿದೆ ಅದು ಬಿರಿಯಾನಿ ಮಸಾಲ ಹಾಕಿನಿ. ಬಿರಿಯಾನಿ ಮಸಾಲ ಹಾಕಲ್ಲ ಇದು ಅದಕ್ಕೆ ಚಿಕನ್ ಅಥವಾ ಚಿಕನ್ ಬಿರಿಯಾನಿ ಯಾರು ತಿನ್ನಲ್ಲ ಅದನ್ನ ಅವರು ಇದು ಏನೋ ನಾನ್ ವೆಜ್ ತಿನ್ನಲಾರ್ದವ್ರು ವೆಜ್ ದಮ್ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ನಾನ್ ವೆಜ್ ತಿಂದಿರೋರು ವೆಜ್ ಟ್ರೈ ಮಾಡ್ಕೋಬಹುದು ಅಂತ ಹೇಳಕತ್ತಾವ್ರಿ. ಓಕೆ ಪರವಾಗಿಲ್ಲ, ಚಲೋ ಆಗ್ಯದ್ರಿ, ಮಾಡ್ಕೊಂಡು ತಿನ್ಬೋದು. ಮಾಮೂಲಿ ಕೆಲವೊಂದು ವಾರ ಈ ತರ ಚಿಕನ್ ಅದೆಲ್ಲ ಮಾಡ್ಬಾರ್ದು ಅಂತ ಇವಾಗೇನು ಶ್ರಾವಣ ಅದು ಆ ಟೈಮಿಗೆಲ್ಲ ತಿನ್ನಲ್ಲ, ಚಿಕನ್ ಅದೆಲ್ಲ ತಿನ್ನಲ್ಲ ಅಂತಾರ. ಆ ಟೈಮಿಗೆ ಈ ತರ ಮಾಡ್ಕೊಂಡು ತಿಂದ್ರ ಚಲೋ ಅನ್ಸ್ತದೆ. ಚಲೋ ಇದ್ರಿ ಬಿರಿಯಾನಿ ಟೇಸ್ಟ್ ಬರ್ತದ. ಚೆನ್ನಾಗಿ ಸೂಪರ್. ಇವಾಗೆಲ್ಲ ಹೋಟ್ಲಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗ. ಇವಾಗ ಇದೇ ಹೋಟ್ಲಲ್ಲಿ ತಿನ್ನಕ್ ಹೋದ್ರೆ 180 ರೂಪಾಯಿ ಇಲ್ಲ 100 ರೂಪಾಯಿ ಇರ್ತ. ಇನ್ನೂ ದೊಡ್ಡ ದೊಡ್ಡ ಹೋಟೆಲ್ದಾಗ ಹೋದ್ರೆ ಅದು ಮಾತಾಡಂಗಿಲ್ಲ, ಅದು ತಿನ್ನಕ್ಕೆ ಆಗಲ್ಲ. ಹಂಗಿರ್ತದ ಅದು. ನೋಡಿದ್ರೆ ರೇಟ್ ನೋಡಿದ್ರೆ ಜಾಸ್ತಿ ಇರ್ತದ. ಮನೆ ಮಾಡ್ಕೊಂಡು ತಿಂದ್ರು ಮಸ್ತಾಗಿರ್ತದ, ಟ್ರೈ ಮಾಡ್ರಿ. ಸೊ ಇನ್ನೊಂದೇನ್ ಗೊತ್ತಾ, ನಾನು ನೆಕ್ಸ್ಟ್ ಒಂದು ನಮ್ಮ ಮಾವುಗ ಏನೋ ಮಾಡಮಂತ ಅನ್ಕೊಂಡಿನಿ, ಫ್ರಾಂಕ್ ಮಾಡಮಂತ ಅನ್ಕೊಂಡಿನಿ. ಸೊ ಅದು ಕಮೆಂಟ್ ಮೇಲೆ ಡಿಪೆಂಡ್ ಆಗ್ತದ. ಜಾಸ್ತಿ ಕಮೆಂಟ್ ಬಂದ್ರ ನಿಮ್ಗ ಫ್ರಾಂಕ್ ಮಾಡ್ತೀವಿ. ಬಟ್ ನಾವ್ ಯಾವಾಗ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಅಂತ ನಿಮಗ ಗೊತ್ತಾಗಲ್ಲ. ಏನ ಮಾಡಿದ್ರು ನಾವು ಪ್ರಾಂಕ್ ಆಗ್ಬೇಕಲ್ಲ. ನಿಮ್ಗ್ ಫ್ರಾಂಕ್ ಮಾಡ್ತೀವಿ, ಹೇಳ್ಬಿಟ್ಟು ಬೇರೆ ಮಾಡಕತ್ತಲ್ಲ, ಎಲ್ಲಿ ಪ್ರಾಂಕ್ ಆಗ್ತೀವಿ. ಇಲ್ಲ ಅದು ಯಾವಾಗ ತುಂಬಾ ಲೇಟ್ ಆಗಿ ಮಾಡ್ತೀನಿ. ನಿನಗ ಇವಾಗ ಹೇಳಿನಲ್ಲ, ಒಂದ್ ಸ್ವಲ್ಪ ಲೇಟ್ ಆಗಿ ಹೇಳ್ತೀನಿ. ಅದು ಕಮೆಂಟ್ ಮೇಲೆ ಡಿಪೆಂಡ್ ಆಗ್ತದ. ಜಾಸ್ತಿ ಕಮೆಂಟ್ ಪ್ರಾಂಕ್ ಮಾಡ್ರಿ ಅಕ್ಕ ಅಣ್ಣಗ ಅಂತ ಹೇಳಿದ್ರ ಅವಾಗ ಪ್ರಾಂಕ್ ಮಾಡ್ತೀನಿ. ಓಕೆ ರೀ, ನೋಡಮ್ಮ. ಪ್ರಾಂಕ್ ಅವ್ರು ಮಾಡ್ತಾರ, ನಾವು ಪ್ರಾಂಕ್ ಮಾಡಕ್ ಹೋಗಿ ಅವರೇ ಪ್ರಾಂಕ್ ಆಗ್ತಾರ. ನೋಡಮ್ಮ ಓಕೆ ಯಾರ್ ಪ್ರಾಂಕ್ ಹಾಕಾರಂತ ನೋಡಮ್ಮ. ಓಕೆ ಆಯ್ತು. ಇನ್ನೊಂದ್ ಸ್ವಲ್ಪ ಹಾಕ್ಲಾ ಬರ್ತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಧನ್ಯವಾದಗಳು.